Good morning, dear students. We are at the last part of this thermal properties of matter chapter. So the last part is Stephen's law and the Newton's law of cooling. Okay. So first we are going to study about the Stephen's law. So Stephen's law. So this Stephen's law is very important in solving the problems for CET, NEET and JEE classes also. Is Stephen's law ಏನು ಹೇಳುತ್ತೆ ಅಂತ ಹೇಳಿದ್ರೆ ಸೊ ನಾವು ಲಾಸ್ಟ್ ಕ್ಲಾಸ್ ಒಳಗೆ ನಾವೇನ್ ಮಾಡಿದ್ವಿ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ನ ನಾವು ಓದಿದ್ವಿ ಅಂಡ್ ಅಲ್ಲಿ ನಾವೇನ್ ಮಾಡಿದ್ವಿ ಡಿಫ್ರೆಂಟ್ ಕೇಸಸ್ ಗಳನ್ನ ಬರ್ಕೊಂಡಿದ್ವಿ ಅಂಡ್ ಬರ್ಕೊಂಡಿರ್ಬೇಕಾದ್ರೆ ಅಂಡ್ ವಿ ಹಾವ್ ಅಬ್ಸರ್ವ್ ದಟ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕರ್ವ್ಸ್ ಗಳು ನನಗೆ ಅಬ್ಸರ್ವ್ ಆಗುತ್ತೆ ಫಾರ್ ಪರ್ಟಿಕ್ಯುಲರ್ ಟೆಂಪರೇಚರ್ ಗೆ ನನಗೆ ಗೊತ್ತಿದೆ. ಇಲ್ಲಿ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ದಿ ಇಂಟೆನ್ಸಿಟಿ ಆಫ್ ಎಮಿಟೆಡ್ ರೇಡಿಯೇಷನ್ಸ್ ಫ್ರಮ್ ಎ ಪರ್ಫೆಕ್ಟ್ ಬ್ಲಾಕ್ ಬಾಡಿ. ಓಕೆ, ಒಂದು ಪರ್ಫೆಕ್ಟ್ ಬ್ಲಾಕ್ ಬಾಡಿ ಇಂದ ಅಲ್ಲಿ ನನಗೆ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಎಮಿಟ್ ಆಗ್ತಾ ಇರೋದು ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ತ್ ಪವರ್ ಆಫ್ ಅಬ್ಸಲ್ಯೂಟ್ ಟೆಂಪರೇಚರ್. ನನಗೇನ್ ಗೊತ್ತಿದೆ, ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ನನಗೆ ಗೊತ್ತಿದೆ. ಹೇಗೆ ಅದು ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳೋದು ಯಾವುದು ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸ್ಟೀಫನ್ಸ್ ಲಾ ಅಂತ ನಾವು ಅದನ್ನ ಹೇಳ್ತೀವಿ. ಏನಿದೆ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ದಟ್ ಈಸ್ ಫಾರ್ ಎ ಪರ್ಫೆಕ್ಟ್ black body, for a perfect black body, the intensity of radiation is directly proportional to the fourth power of its absolute temperature. Fourth power of its absolute temperature. So this is very important. Idu nanage statement. Nanage gottittu anta helidre the intensity of radiation increases with increase in temperature ನನಗೆ ಗೊತ್ತಿತ್ತು. ಹೇಗೆ ಅದು ಇನ್ಕ್ರೀಸ್ ಆಗುತ್ತೆ ಅನ್ನೋದು ಯಾವ್ದು ಕೊಡುತ್ತೆ, ದಟ್ ಇಸ್ ಗಿವನ್ ಬೈ ಸ್ಟೀಫನ್ಸ್ ಲಾ ಅಂತ. ಅಕಾರ್ಡಿಂಗ್ ಟು ದಟ್ intensity I is proportional to t to the power of 4 ಅಂತ ನಮಗೆ. ಬಟ್ ವಾಟ್ ಈಸ್ ದಿ ಇಂಟೆನ್ಸಿಟಿ ಅಂತ ಹೇಳಿದ್ರೆ ದಿ ಎನರ್ಜಿ ಎಮಿಟೆಡ್ per unit area per unit time ಅಂತ ನನಗೆ ಗೊತ್ತಿದೆ. therefore I can write it as q divided by A into T is equal to sigma into ಅಥವಾ ನಾವು ಫಸ್ಟ್ ಪ್ರಪೋರ್ಷನಲ್ ಬರೀಬಹುದು ಅಥವಾ ಸಿಗ್ಮಾ ಇಂಟು T to the power of 4 ಅಂತ ನಾನು ಬರ್ಕೋಬಹುದು. ಇದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ದಿಸ್ equation is called as Stephen's equation, or it is sometimes it is called as Stephen's-Boltzmann's law ಅಂತಾನೂ ಕರೀತಾರೆ. ಓಕೆನಾ? ಸೊ it is also called as Stephen's-Boltzmann's law. This is also called as Stephen-Boltzmann's law anta karitare. That is intensity is directly proportional to t to the power of 4. Intensity anta helidre the energy emitted per unit area per unit time anna ನಾವು intensity anta ಕರಿತೀವಿ. Proportional remove ಮಾಡಿದ್ರೆ sigma ಅಂತ ಬರೀಬೇಕು, where the sigma is equal to 5.67 into 10 to the power of -8 ನೋಡಿ watt per meter square per k to the Kelvin to the power of 4 is Stephen's constant. This is Stephen's constant. Okay, this is very important constant. Okay, sigma anta ನಾವು ಹೇಳ್ತೀವಿ. ಗೊತ್ತಾಯ್ತಾ ಇದು? So that is intensity is directly proportional to t to the power of 4. ಇಲ್ಲಿ ನನಗೆ ಸ್ವಲ್ಪ ಸ್ಪೆಷಲ್ ಕೇಸ್ಗಳು ನೋಟ್. ಸೊ ಅದರೊಳಗೆ ಫಸ್ಟ್ ಒನ್ ಪವರ್ ಎಮಿಟೆಡ್. ಓಕೆನಾ? ಪವರ್ ಎಮಿಟೆಡ್ by black body. ಸೊ ಇದಕ್ಕೆ ನಾನು ಇಕ್ವೇಶನ್ ನಾನು CET ಒಳಗೆ ನಾನು ಸಾಲ್ವ್ ಮಾಡ್ಬೇಕಾದ್ರೆ ಈ ತರ ನಮಗೆ ಡೈರೆಕ್ಟ್ ಆಗಿ ಇಂಟೆನ್ಸಿಟಿ ಫೈಂಡ್ ಔಟ್ ಮಾಡ್ಬೇಕು ಹೇಳಿಲ್ಲ. ಅವ್ರೇನ್ ಮಾಡ್ಬೋದು, ನಿಮ್ಗೆ ಪವರ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬೋದು. ಈ ಇಕ್ವೇಶನ್ ನೋಡಿದ್ರೆ ದಟ್ ಇಸ್ q divided by t into a is equal to sigma into t to the power of 4 ಅಂತ. ಈ q divided by t ಅನ್ನೋದು ಇಟ್ ಇಸ್ ನಥಿಂಗ್ ಬಟ್ ದಿ ಪವರ್. ಓಕೆ, ಲಾಸ್ಟ್ ಕಾನ್ಸೆಪ್ಟ್ ಗಳಲ್ಲಿ ನಾವು ಅದನ್ನ ಓದಿದ್ವಿ. This implies power P is equal to A na ikkada multiply madidre it is sigma into A into T to the power of 4. Okay, this is the expression for
ಪವರ್ ಎಮಿಟೆಡ್ ಬೈ ಅ ಬ್ಲಾಕ್ ಬಾಡಿ ಅಂತ ಇದೆ. ಇದು ಓನ್ಲಿ ಫಾರ್ ಅ ಬ್ಲಾಕ್ ಬಾಡಿಗೆ ಅಷ್ಟೇ ಆಗತ್ತಾ, ಬೇರೆ ಬಾಡೀಸ್ ಗಳಿಗೆ ಆಗೋದಿಲ್ಲ. ಸೊ ಬೇರೆ ಬಾಡೀಸ್ ಗಳಿಗೂ ಆಗುತ್ತೆ. ಬ್ಲಾಕ್ ಬಾಡಿ ಅಂತ ಹೇಳಿದ್ರೆ ದಿ ಬಾಡಿ which absorbs all the radiation falling on it and emits all the radiation of which emit from the body. ಅದನ್ನ ನಾವು ಪ್ರೀವಿಯಸ್ ಕ್ಲಾಸ್ ಗಳಲ್ಲಿ ನಾವು ಓದಿದ್ವಿ. ಹಾಗಾದ್ರೆ ಅದರ್ ಬಾಡೀಸ್ ಗಳಿಗೆ ಏನಾಗುತ್ತೆ? ಸೊ ಓಕೆ, ದಟ್ ಇಸ್ ಫಾರ್ ಅದರ್ ಬಾಡೀಸ್. ಸೊ ಅದನ್ನ ನಾನು ಸೆಕೆಂಡ್ ಪಾಯಿಂಟ್ ಅಂತ ತಗೊಳ್ತೀನಿ. ಸೊ ದಟ್ ಇಸ್ ಫಾರ್ ಅದರ್ ಬಾಡೀಸ್. ಸೊ ಅದರ್ ಬಾಡೀಸ್ ಅಂದ್ರೆ ಬ್ಲಾಕ್ ಬಾಡಿಗನ್ನ ಬಿಟ್ಟು ಅದಕ್ಕೆ ಏನ್ ಬರುತ್ತೆ? ನನಗೆ ಪವರ್ ಇಕ್ವೇಶನ್ ಬರೀಬೇಕು ಅಂದ್ರೆ P is equal to E into sigma into A into T to the power of 4 ಅಂತ ಬರೀಬೇಕು. Where E ಅನ್ನೋದೇನು? ಸೊ ಇದು ನನಗೆ this is very important relation. Where E is ಅದನ್ನ ನಾವು ಕಲ್ತಿದೀವಿ. Where E is the emissivity. Okay, definition ಇದೆ previous class ಒಳಗೆ. Emissivity for a given material. Emissivity for a given material. ಇದ್ರ ವ್ಯಾಲ್ಯೂ ಹೇಗಿರುತ್ತೆ? ದಿಸ್ ವ್ಯಾಲ್ಯೂ ವೇರೀಸ್ ಫ್ರಮ್, ಅದನ್ನು ಹೇಳಿದ್ರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು E ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ. ಓಕೆ, ಎಮಿಸಿವಿಟಿ ಇಸ್ ಈಕ್ವಲ್ ಟು E ಇಸ್ ಈಕ್ವಲ್ ಟು 1 ಫಾರ್ ಬ್ಲಾಕ್ ಬಾಡಿ. ಬ್ಲಾಕ್ ಬಾಡಿಗೆ E ಇಸ್ ಈಕ್ವಲ್ ಟು 1 ಇರುತ್ತೆ. ಅದಕ್ಕೆ ಏನಾಗುತ್ತೆ? P ಇಸ್ ಈಕ್ವಲ್ ಟು E ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಗ್ಮಾ ಇಂಟು A ಇಂಟು T ಟು ದಿ ಪವರ್ ಆಫ್ 4 ಅಂತ ನಮಗೆ ಬರುತ್ತೆ. ಓಕೆ, ಅದನ್ನ ನೆನಪಿಟ್ಕೊಂಡಿರ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಆದ್ರೆ ಸ್ಟೀಫನ್ಸ್ ಲಾ ನಾನು ಏನ್ ಮಾಡ್ಬೋದು? ಥರ್ಡ್ ಒನ್, ಸ್ಟೀಫನ್ಸ್ ಲಾ ಫಾರ್ ಅದರ್ ಬಾಡೀಸ್. Stephen's law for all other bodies. Black body ಗೆ ನಾವು equation ಬರ್ಕೊಂಡಿದ್ವಿ. For other bodies ಏನ್ ಬರೀಬಹುದು? Q divided by A into E is equal to E into sigma into T to the power of 4. ಈ ವ್ಯಾಲ್ಯೂ ಆಫ್ E ಮೇಲೆ ಏನಾಗಿರುತ್ತೆ? ಇದು ನಮಗೆ ಡಿಪೆಂಡ್. So you have to take all this equation. Okay na? ಈ equation ಯೂಸ್ ಮಾಡ್ಕೊಂಡು we are going to solve the problems ಅನ್ನು ನಾವೇನ್ ಮಾಡ್ತೀವಿ? ಸಾಲ್ವ್ ಮಾಡೋಕೆ ಹೋಗ್ತೀವಿ. ಸೊ ಅದು ನೋಡೋಣ ಯಾವ ತರ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಓಕೆನಾ? ಫಸ್ಟ್ ಪ್ರಾಬ್ಲಮ್ ಹೇಗೆ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಪ್ರಾಬ್ಲಮ್ they will ask. ಸೊ ಅಲ್ಲಿ ಏನ್ ಮಾಡ್ತಾರೆ? ಒಂದು ಹೀಟರ್ ಅಂತ ಕೊಟ್ಟರೆ, ವಾಟರ್ ಹೀಟರ್ ಇರುತ್ತಲ್ವಾ, ಹೀಟರ್ ಏನ್ ಮಾಡ್ತಾರೆ? ಇಟ್ ಇಸ್ ಜನರೇಟಿಂಗ್ ದಿ ಪವರ್ ಎಮಿಟೆಡ್ ಬೈ ದಿ ಹೀಟರ್ ಇಸ್ ಈಕ್ವಲ್ ಟು P is equal to 6000 ವ್ಯಾಟ್ ಇದೆ. ಆಮೇಲೆ ಅದ್ರೊಳಗೆ ಹೀಟರ್ ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ಕಾಯಿಲ್ ಇರುತ್ತಾ? ಆ ಕಾಯಿಲ್ ಏರಿಯಾ ಎಷ್ಟಿರುತ್ತೆ ಅಂದ್ರೆ ಏರಿಯಾ ಇಸ್ ಈಕ್ವಲ್ ಟು 0.1 ಮೀಟರ್ ಸ್ಕ್ವೇರ್ ಇದೆ. ಹೇಗಿದ್ದಾಗ ಫೈಂಡ್ ದಿ ಟೆಂಪರೇಚರ್ ಆಫ್ ದಿ ಕಾಯಿಲ್ find the temperature of the coil assuming it to be a black body. ಓಕೆನಾ? ಅದಕ್ಕೆ ಅವರು ಸಿಗ್ಮಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸಿಗ್ಮಾ ಇಸ್ ಈಕ್ವಲ್ ಟು 6 into 10 to the power of -8 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಪರ್ k to the power of 4 ಇದೆ. ಇದಕ್ಕೆ ಆಪ್ಷನ್ಸ್ ಗಳಿವೆ. ಓಕೆ, ಇದು JEE ಕ್ವೆಶ್ಚನ್ಸ್. ಇದು ಇಟ್ ಇಸ್ 500 ಕೆಲ್ವಿನ್ ಇದೆ. B is equal to it is 1000 ಕೆಲ್ವಿನ್ ಇದೆ. C is equal to it will be 2000 ಕೆಲ್ವಿನ್ ಇದೆ. D is equal to 5000 ಕೆಲ್ವಿನ್ ಅಂತ ನಮಗೆ ಕೊಟ್ಟಿದ್ದಾರೆ. ಇಲ್ಲೇನ್ ಮಾಡ್ಬೇಕು ನನ್ ಕೇಳಿದ್ರೆ ಪವರ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ, ಟೆಂಪರೇಚರ್ ಫೈಂಡ್ ಔಟ್ ಮಾಡಕ್ ಹೇಳ್ತಿದ್ದಾರೆ. ಅಂದ್ರೆ T ಅನ್ನ ನಮಗೆ ಫೈಂಡ್ ಔಟ್ ಮಾಡಕ್ ಹೇಳ್ತಿದ್ದಾರೆ. ಈ ಈಕ್ವೇಶನ್ ಅನ್ನು ತಗೊಂಡಾಗ ಐ ಹ್ಯಾವ್ ಟು ಯೂಸ್ ದಿ ರಿಲೇಷನ್ P is equal to ಬ್ಲಾಕ್ ಬಾಡಿ ಆಗಿರೋದ್ರಿಂದ ಯು ಹ್ಯಾವ್ ಟು ಟೇಕ್ ಸಿಗ್ಮಾ ಇಂಟು A ಇಂಟು T to the power of 4 ಅನ್ನೋದು. ನನಗೇನ್ ಬೇಕು? T to the power of 4 ಬೇಕಲ್ಲ. ಅಂದ್ರೆ ಸಿಗ್ಮಾ ವ್ಯಾಲ್ಯೂ ಕೊಟ್ಟಿದ್ದಾರೆ, A ವ್ಯಾಲ್ಯೂ ಕೊಟ್ಟಿದ್ದಾರೆ, ಪವರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಪವರ್ ಇಸ್ ಈಕ್ವಲ್ ಟು 6000 ಆಯ್ತು. 6000 is equal to sigma ಅಂದ್ರೆ 6 into 10 to the power of -8 ಅಂತ ಆಯ್ತು. And it is nothing but 0.1 ಅಂತ ಆಯ್ತು into T to the power of 4 ಅಂತ ಆಯ್ತು. ಸಾಲ್ವ್ ಮಾಡಿದ್ರೆ 6 ones are 6000 ಆಗತ್ತಾ? ಸೊ ದಿಸ್ ಇಸ್ ನಥಿಂಗ್ ಬಟ್ 6000 ಅಂತ ಆಯ್ತು. ಇದನ್ನ ನಾನು ಸಾಲ್ವ್ ಮಾಡಿ 1000 ಅನ್ನು ಐ ಕ್ಯಾನ್ ರೈಟ್ ಇಟ್ ಆಸ್ 10 to the power of 3 ಅಂತ ಬರೀಬಹುದು. 10 to the power 3 is equal to ಇಲ್ಲಿ 10 to the power of 0.1 ಅಂತ ಹೇಳಿದ್ರೆ this is nothing but 0.1 is nothing but 10 to the power of -1. ಇಲ್ಲಿ 10 to the power of -8 ಇದೆ, -1 ಅಂತ 10 to the power of -9 ಆಯ್ತು into T to the power of 4. ನನಗೇನ್ ಬೇಕು? T to the power of 4 ಬೇಕಲ್ಲ. T to the power of 4 is equal to 10 to the power of 3 divided by 10 to the power of -9 ಅಂತ ಆಯ್ತು. That is equal to 10 to the power of 3 plus 10 to the power of 9 ಅಂತ ಆಯ್ತು. ಆಡ್ ಮಾಡಿದ್ರೆ 10 to the power of 12 ಬರುತ್ತಾ? 9 10 11 10 to the power of 12 ಅಂತ ಆಯ್ತು. ಸೊ ಏನ ಅರೇಂಜ್ ಮಾಡಿದ್ರೆ it implies T to the power of ಅಥವಾ T to the power of 4 is equal to 10 to the power of 12
This implies T is equal to 10 to the power of 12 divided by 4. That is T is equal to ಎಷ್ಟು ಬರುತ್ತೆ? It is 10 to the power of 3 Kelvin. 10 to the power of 3 ಅಂತ ಹೇಳಿದ್ರೆ it is nothing but 1000 Kelvin ಅಂತ ಆಯ್ತು. ಓಕೆನಾ? ಏನ್ ಮಾಡ್ಬೇಕು? ಕ್ವಶನ್ ಹಾಕಿದಾಗ ನೀವೇನ್ ಮಾಡ್ಬೇಕು? ಪಾಸ್ ಮಾಡಬೇಕು, ವಿಡಿಯೋನ ಪಾಸ್ ಮಾಡ್ಕೊಂಡು ದೆನ್ ಯು ನೀಡ್ ಟು ಸಾಲ್ವ್ ಮಾಡಿದಾಗ ಯಾವ್ದಾದ್ರು ಒಂದು ಆನ್ಸರ್ ಬರುತ್ತಾ ಅಂತ ನೋಡ್ಬೇಕು. ಮಾಡಿದ ತಕ್ಷಣ ಸರಿ ಆನ್ಸರ್ ಬರ್ಬೇಕಂತ ತಪ್ಪು ಬಂತು ಅಂತಂದ್ರೆ ಎಲ್ಲಿ ತಪ್ಪು ಬಂತು ಅನ್ನೋದನ್ನ ನೋಡ್ಬೇಕು. ಸುಮ್ನೆ ಇಲ್ಲಿ ಮಾಡ್ತಾ ಇರ್ತೀವಿ, ನೋಡ್ತಾ ಇದ್ರೆ ದಟ್ ಇಸ್ ಯೂಸ್ಲೆಸ್. ಹಾಗೇನಾ? ಅದನ್ನ ನೀವು ನೋಡ್ಕೋಬೇಕು. ದಟ್ ಇಸ್ ಒನ್ ಟೈಪ್ ಆಫ್ ಪ್ರಾಬ್ಲಮ್. ಇದನ್ನ ನಾವು ನೋಡೋಣ. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಗಿಂತ ಮುಂಚೆ ಒಂದು ರಿಲೇಷನ್ ನಾನು ಬರ್ತೀನಿ. ಸೊ ಅದಕ್ಕೆ ರಿಲೇಷನ್. ಓಕೆ, ರಿಲೇಷನ್ if a black body at temperature T, capital T, is surrounded by another black body at temperature Ts. Okay, then ಅಂದ್ರೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಬ್ಲಾಕ್ ಬಾಡಿನ ತಗೊಂಡಿದೀವಿ. ದಿಸ್ ಇಸ್ ಬ್ಲಾಕ್ ಬಾಡಿ. ಇದ್ರ ಟೆಂಪರೇಚರ್ ಇದೆ T ಅಂತ ಇದೆ. ದಿಸ್ ಇಸ್ ದಿ ಟೆಂಪರೇಚರ್ ಆಫ್ ದಿ ಬ್ಲಾಕ್ ಬಾಡಿ. ಈ ಬ್ಲಾಕ್ ಬಾಡಿ ಸುತ್ತ ಇನ್ನೊಂದು ಬ್ಲಾಕ್ ಬಾಡಿ ಇದೆ. ಅದರ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿದ್ರೆ ದಟ್ ಟೆಂಪರೇಚರ್ ನಥಿಂಗ್ ಬಟ್ Ts ಅಂತೆ. ಓಕೆ, ದಿಸ್ ಇಸ್ ಬ್ಲಾಕ್ ಬಾಡಿ 1. ಓಕೆ, ಇಲ್ಲಿ ಹೊರಗಡೆ ಸರೌಂಡಿಂಗ್ ಇರೋದು ದಟ್ ಇಲ್ಲ ನಾನು ಹಿಂಗ್ ಸರೌಂಡಿಂಗ್ ಏನ್ ಹಾಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದಿಸ್ ಇಸ್ ಒನ್ ಮೋರ್ ಬ್ಲಾಕ್ ಬಾಡಿ 2 ಅಂತ ಆಯ್ತು. ಓಕೆ, ಬ್ಲಾಕ್ ಬಾಡಿ 2. ಇದು ಟೆಂಪರೇಚರ್ ಎಷ್ಟಿದೆ? T2 ಅಂತ ಇದೆ. ಹಾಗಾದ್ರೆ ಪವರ್ ರೇಡಿಯೇಟೆಡ್ ಏನಾಗುತ್ತೆ ನೋಡಿ. ನನಗೆ ಬ್ಲಾಕ್ ಬಾಡಿ ಅಂತ ಹೇಳಿದ್ರೆ ಇಟ್ ವಿಲ್ ಎಮಿಟ್ ಆಲ್ ದಿ ರೇಡಿಯೇಷನ್ ಅಂಡ್ ಅಬ್ಸಾರ್ಬ್ ಆಲ್ ದಿ ರೇಡಿಯೇಷನ್. ಅಂದ್ರೆ ಹೊರಗಡೆ ಇರೋದು ಏನ್ ಮಾಡ್ತಾ? ಇಟ್ ಇಸ್ ಅಬ್ಸಾರ್ಬಿಂಗ್ ಆಲ್ ದಿ ರೇಡಿಯೇಷನ್ ಅಂಡ್ ಇಸ್ ಆಲ್ಸೋ ಎಮಿಟಿಂಗ್ ಆಲ್ ದಿ ರೇಡಿಯೇಷನ್. ಇಲ್ಲಿರೋ ಬಾಡಿ ಏನಿದೆ ದಿಸ್ ಆಲ್ಸೋ ಬ್ಲಾಕ್ ಬಾಡಿ, ಇಟ್ ಅಬ್ಸಾರ್ಬ್ ಆಲ್ ದಿ ರೇಡಿಯೇಷನ್ ಅಂಡ್ ಆಲ್ಸೋ ಎಮಿಟ್ ದಿ ರೇಡಿಯೇಷನ್. ಅಂದ್ರೆ ಇಲ್ಲಿ ಸೆಕೆಂಡ್ ಬ್ಲಾಕ್ ಬಾಡಿ ಎಮಿಟ್ ಮಾಡ್ತಿರೋ ರೇಡಿಯೇಷನ್ ಏನ್ ಮಾಡುತ್ತೆ? ದಿ ಫಸ್ಟ್ ಬಾಡಿ ನನಗೆ ಏನಾಗುತ್ತೆ? ಇಟ್ ವಿಲ್ ಬಿ ಅಬ್ಸಾರ್ಬ್. ಅವಾಗ ಇನ್ ದಿಸ್ ಕೇಸ್ ಪವರ್ radiated by black body 1. Black body 1 is equal to, it is sigma into AT to the power of 4. Okay, next to power radiated by black body 2. ಅದೇನಾಗಬೇಕು? ಇಟ್ ಇಸ್ ಆಲ್ಸೋ ಸಿಗ್ಮಾ ಇಂಟು ಎ ಆಗಬೇಕು. ಬಟ್ ಟಿ ಏನಿದೆ ಅಂತ ಹೇಳಿದ್ರೆ ಅದು ಟೆಂಪರೇಚರ್ Ts ಇರುತ್ತೆ. Ts 4 ಅಂತ. ಎರಡು ಬ್ಲಾಕ್ ಬಾಡಿ ಇದೆ ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕು? ನನಗೆ ರಿಸಲ್ಟೆಂಟ್ ಆರ್ ದಿ ನೆಟ್ ಪವರ್ ರೇಡಿಯೇಟೆಡ್ ಆರ್ ದಿ ಲಾಸ್ ಆಫ್ ಪವರ್. ಓಕೆನಾ? ಪವರ್ ಈ ಕೇಸ್ ಒಳಗೆ ಲಾಸ್ ಆಗ್ತದೆ ಎಷ್ಟು ಅಂತ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಎ T to the power of 4 minus Ts to the power of 4. Okay, na? You need to remember these relation. When the one black body is surrounded by another black body of temperature Ts, then the loss of power or the net power radiated is equal to sigma into A into T to the power of 4 minus Ts to the power of 4. ನಾನು ಇದ್ರ ಮೇಲೆ ಏನ್ ಮಾಡೋಣ? ಒಂದು ಪ್ರಾಬ್ಲಮ್ ಅನ್ನ ನೋಡಿ ಹೇಗೆ ಮಾಡೋದು ಪ್ರಾಬ್ಲಮ್. ಓಕೆ, ಇದರೊಳಗೆ ಪ್ರಾಬ್ಲಮ್ ನಂಬರ್ 2 ಇದೆ. ಸೊ ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 2. ನೋಡಿ, a black body at a temperature 127 degrees centigrade surrounding temperature is 27 degree centigrade. Okay, na? A black body ಇದೆ, ಅದರ ಟೆಂಪರೇಚರ್ 127 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಸರೌಂಡಿಂಗ್ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಇಸ್ 27 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಆಮೇಲೆ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಆಫ್ ಈಚ್ ಬ್ಲಾಕ್ ಬಾಡಿ 10 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ the rate of power loss of black body. Okay, na? Allora ಏನು ಕೊಟ್ಟಿದ್ದಾರೆ? given sigma is equal to 6 into 10 to the power of minus 8
watt per meter square per Kelvin to the power of 4 ಅಂತ ಕೊಡ್ತಾರೆ. ಅದರೊಳಗೆ ಆಪ್ಷನ್ಸ್ A 0.5 watt, B 0.75 watt, C 1 watt, D 1.5 watt. ಓಕೆ, ಹೀಗೆ ನನಗೆ ಕೊಟ್ಟಿರುತ್ತೆ. ಈಗ ಯೂಶುವಲ್ ನನಗೆ ರಿಲೇಷನ್ ಯಾವುದು ಅಂತ ನನಗೆ ಗೊತ್ತಿದೆ, ಇರೋದೇ ಒಂದು ರಿಲೇಷನ್ ಇರುತ್ತೆ. ಐ ವಿಲ್ ಯೂಸ್ ದಟ್ ರಿಲೇಷನ್. P is equal to sigma into A into T to the power of 4 minus TS to the power of 4 ಅಂತ. ಎಲ್ಲ ವ್ಯಾಲ್ಯೂಸ್ ಗಳನ್ನು ಇದೆನಾ ನೋಡಕ್ಕೆ ಈಸಿ ಅನ್ಸುತ್ತೆ, ಬಟ್ ಲಿಟಲ್ ದೇರ್ ವಿಲ್ ಬಿ ಅ ಸೊಲ್ಯೂಷನ್ ಮಾಡ್ಬೇಕಾದ್ರೆ ದೇರ್ ವಿಲ್ ಬಿ ಲಿಟಲ್ ಕಾಂಪ್ಲಿಕೇಟೆಡ್. 6 into 10 power 8 ಏರಿಯಾ ಅಂತ ಹೇಳಿದ್ರೆ ನನಗೆ 10 ಕೊಟ್ಟಿದ್ದಾರೆ. ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಸೆಂಟಿಮೀಟರ್ ಅಂತ ಹೇಳಿದ್ರೆ 10 to the power of -2. ಸೆಂಟಿಮೀಟರ್ ಸ್ಕ್ವೇರ್ ಇರೋದ್ರಿಂದ ಏನಾಗಬೇಕು 10 to the power of -4. ಓಕೆನಾ? ಇಂಟು ಇಲ್ಲಿ ಏನಿದೆ ಟಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಟಿ ಅನ್ನೋದು ಏನ್ ಕೊಟ್ಟಿದ್ರೆ 127 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಅದನ್ನ ಏನ್ ಮಾಡ್ಬೇಕು ನೀವು ಕೆಲ್ವಿನ್ ಗೆ ಕನ್ವರ್ಟ್ ಮಾಡಿದ್ರೆ ಸೊ ಪ್ಲಸ್ 273 ಆಡ್ ಮಾಡ್ಬೇಕು. ಓಕೆ, ದಟ್ ಇಸ್ 127 ಪ್ಲಸ್ 273 ಆಡ್ ಮಾಡಿದ್ರೆ ಯು ಆರ್ ಗೆಟಿಂಗ್ 400. ಆಮೇಲೆ ಅಲ್ಲಿಂದ 27 ಡಿಗ್ರಿ ಸೆಂಟಿಗ್ರೇಡ್ ಅಂತಿದೆ. 273 ಸಾರಿ, ಇಲ್ಲಿ 273 ಪ್ಲಸ್ 27 ಆಡ್ ಮಾಡಿದ್ರೆ ನಿಮಗೆ 300. ನೋಡಿ, SI ಯೂನಿಟ್ ಅಲ್ಲಿ ಇರಬೇಕು, ಕೆಲ್ವಿನ್ ಅಲ್ಲಿ ಅದನ್ನ ಕನ್ವರ್ಟ್ ಮಾಡಬೇಕು. ಇಲ್ಲೇನ್ ಬರುತ್ತೆ, ದಟ್ ಇಸ್ ನಥಿಂಗ್ ಬಟ್ 400 to the power of 4 minus 300 to the power of 4. ಓಕೆನಾ? ಸೊ ಹೀಗೆ ಈಗ ಏನ್ ಮಾಡಿ ಅಂತ ಹೇಳಿದ್ರೆ ನಾವು ಪವರ್ ಅನ್ನ ನಾವು ಸಾಲ್ವ್ ಮಾಡ್ಕೊಂಡು, ಇಲ್ಲಿ 6 ಇದೆ, ಇಲ್ಲಿ 10 to the power of -8 ಇದೆ. ಈ 10 ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 10 to the power of -3 ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ 6 into 10 to the power of -11 ಆಯ್ತು. ನೋಡಿ, 8 9 10 11 12 ಆಯ್ತು. ಬಟ್ ಇಲ್ಲಿ ಒಂದು 10 ಇರೋದ್ರಿಂದ 10 to the power of -11 ಆಯ್ತು. ಹೀಗೆ ಇಂಟು ಇಲ್ಲಿ ನಾನು 4 to the power of 4 ಬರುತ್ತೆ. ನೋಡಿ, 4 to the power of 4 ಇಂಟು 10 to the power of 4 ಇದೆ. ಸಾರಿ, ಇಲ್ಲಿ ಏನಿದೆ 10 ಸ್ಕ್ವೇರ್ ಇದೆ. ಇಲ್ಲಿ 100 ಅಂತ 10 ಸ್ಕ್ವೇರ್ ಇರುತ್ತೆ. ಅದನ್ನ ನಾನು 4 ಟೈಮ್ಸ್ ಮಾಡಿ ಇಟ್ ವಿಲ್ ಬಿ 10 to the power of 8 minus here 3 to the power of 4 into 10 to the power of 8 ಅಂತ ಆಗುತ್ತೆ. ಓಕೆ, ನಿಮ್ಗೆ ಅಲ್ಲಿ ಡೌಟ್ ಬರುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಲೈಕ್ 400 ಅನ್ನ ಯು ಕ್ಯಾನ್ ರೈಟ್ ಇಟ್ ಆಸ್ 4 into 100 that is equal to 4 into 10 to the power of 2 ಅಂತ. ಓಕೆ, ಇದು ಹೇಗಿರುತ್ತೆ, ನಿಮ್ಗೆ ಏನ್ ಬೇಕಿದ್ರೆ 4 ಟೈಮ್ಸ್ ಬೇಕು ಅಂತ ಹೇಳಿದ್ರೆ ಈ ಕಡೆ ಏನ್ ಮಾಡ್ಬೇಕು, 4 ಟೈಮ್ಸ್ ಮಾಡ್ಬೇಕು, ಈ ಕಡೆನು 4 ಟೈಮ್ಸ್ ಮಾಡ್ಬೇಕು. 4 ಟೈಮ್ಸ್ ಮಾಡಿದಾಗ 4 to the power of 4 into 10 to the power of 8 ಅಂತ. ಸೊ ಹೀಗೆ ನಾವು ಬರಬೇಕು. ಈ 10 to the power of 8 ನಾನು ಏನ್ ಮಾಡ್ಬೇಕು, ಹೊರಗಡೆ ತಗೊಂಡು ಅವಾಗ ಏನಾಗುತ್ತೆ 6 into 10 to the power of -11 into 10 to the power of 8 ಅಂತ ಆಯ್ತು. ಈಗ ನಂಗೆ ಏನ್ ನೋಡಿದ್ರೆ ಇಟ್ ಇಸ್ 4 to the power of 4 minus 3 to the power of 3 ಅಂತ ಆಯ್ತು. ಸೊ ಈಗ ನಾನು ಇದನ್ನು ಸಾಲ್ವ್ ಮಾಡಿದ್ರೆ 8 9 11 ಅಂತ ಹೇಳಿದ್ರೆ ಐ ವಿಲ್ ಗೆಟ್ 6 into 10 to the power of -3 ಅಂತ ಹೇಳಿದ್ದು. ಇದನ್ನ ನಾನು ಹೇಗೆ ಬರ್ಕೊಳ್ತೀನಿ ನೋಡಿ, ಇಟ್ ಇಸ್ 4 square minus 3 square. Okay, 4 square minus 3 square into it is 4 square plus 3 square ಅಂತ ಬರುತ್ತೆ. ಹೇಗೆ ಅಂತ ನಿಮಗೆ ಗೊತ್ತಾಗಿರಬೇಕು. ದಿಸ್ ಇಸ್ ನಥಿಂಗ್ ಬಟ್ a square minus b square is equal to a plus b into a minus b ಫಾರ್ಮುಲಾ ಇದೆ. a ಇದ್ದ ಜಾಗದಲ್ಲಿ ನನಗೆ ಏನಿದೆ 4 ಸ್ಕ್ವೇರ್ ಇದೆ, b ಇದ್ದ ಜಾಗದಲ್ಲಿ ನಮಗೆ ಇಟ್ ವಿಲ್ ಬಿ 3 ಸ್ಕ್ವೇರ್. ಅದಕ್ಕೆ ಏನ್ ಬಂತು 4 ಸ್ಕ್ವೇರ್ minus 3 ಸ್ಕ್ವೇರ್ ಅಂತ ಈ ತರ ನನಗೆ ಫಾರ್ಮುಲಾ. ಈಗ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. 6 into 10 to the power of -3 into 4 square ಅಂತ ಹೇಳಿದ್ರೆ it will be 16 minus 3 square ಅಂತ ಹೇಳಿದ್ರೆ 9. ಇಲ್ಲಿ ನನಗೆ it is 16 plus it is 9 ಅಂತ. ಈಗ ನಾನು ಸಾಲ್ವ್ ಮಾಡಿದ್ರೆ you are getting it as 6 into 10 to the power of -3 into ಇಲ್ಲಿ ಏನು ಬರುತ್ತೆ ನನಗೆ 16 minus 9 ಮಾಡಿ it is nothing but 7 into here it is nothing but 25 ಅಂತ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ it is 6 into 175 into 10 to the power of -3 is equal to 1050 into 10 to the power of -3 ಅಂತ ಬರುತ್ತೆ. -3 ಅನ್ನು ತೆಗೆದ್ರೆ it is nothing but 1.050 ಅಂತ ಬರುತ್ತೆ. That is nearly equal to 1 watt. And ಆನ್ಸರ್ ಏನಾಗಬೇಕು, this is nothing but 1 watt. ಓಕೆ, ಇದು JEE ಅಲ್ಲಿ ಈ ತರ ಕ್ವೆಶ್ಚನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ನಾನು ಡೀಟೇಲ್ ಆಗಿ ಸಾಲ್ವ್ ಮಾಡಿದ್ದೀನಿ, ನೀವು ಡೀಟೇಲ್ ಆಗಿ ಮಾಡ್ದೇನು ಇನ್ನು ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ದಿ ಸ್ಟೀಫನ್ಸ್ ಲಾ. ಓಕೆ, ನೆಕ್ಸ್ಟ್ ಲಾಸ್ಟ್ ಪಾರ್ಟ್. ಸೊ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್.
Newton's law of cooling. Newton's law of cooling. ಸೊ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂತ ಹೇಳಿದ್ರೆ ನಾವ್ ಏನೋ ಒಂದು ತಿಂಗಳು ಬಿಸಿ ತುಂಬಾ ಬಿಸಿ ಟೀ ಇದೆ ಅಂತ ಹೇಳಿದ್ರೆ ಅದನ್ನ ಕುಡಿಬೇಕಾದ್ರೆ ಎಟ್ ಎ ಟೈಮ್ ಕುಡಿದಕ್ಕಾಗುತ್ತೆ. ನಾವೇನ್ ಮಾಡ್ತೀವಿ, ಅದು ಕೂಲ್ ಆಗ್ಲಿ ಅಂತ ಸ್ವಲ್ಪ ಹೊತ್ತು ಬಿಡ್ತೀವಿ. ಅಂದ್ರೆ ಅದು ಹೇಗೆ ಕೂಲ್ ಆಗುತ್ತೆ, ರೇಟ್ ಆಫ್ ಕೂಲಿಂಗ್ ಹೇಗೆ ಇರುತ್ತೆ ಅನ್ನೋದಕ್ಕೆ ಏನ್ ಮಾಡಿದ್ರೆ ನ್ಯೂಟನ್ ಗೆ ಲಾ, ದಟ್ ಲಾ ಏನ್ ಕರಿತೀವಿ ನಾವು ರೇಟ್ ಆಫ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂತ ಕರಿತೀವಿ. That is Newton's according to Newton the rate of cooling, okay, it is also very easy. Rate of cooling, it is directly proportional to temperature difference, okay, temperature difference between the body and the surrounding, temperature difference between the body and the surrounding. Rate of cooling ಅಂತ ಹೇಳಿದ್ರೆ it is nothing but fall in temperature. Temperature decrease ಆಗುತ್ತೆ, fall in temperature with respect to time. It is directly proportional to delta T ಅಂತ ಆಯ್ತು. ನೋಡಿ, ನೀವೇನಾದ್ರೂ ಒಂದು ಟೀ ಅನ್ನ ನೀವು ಕೂಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಬಿಸಿ ಪಾತ್ರೆಯಲ್ಲೇ ಇಟ್ಟರೆ ಅದು ಕೂಲ್ ಆಗೋದು. ಅದನ್ನ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಕೀಪ್ ಇನ್ ಎ ನಾರ್ಮಲ್ ಟೆಂಪರೇಚರ್ ಇರಬೇಕು. ಹಾಗಿದ್ರೆ ಮಾತ್ರ ಏನಾಗುತ್ತೆ, ಅದು ಕೂಲ್ ಆಗುತ್ತೆ. therefore the rate of cooling depends on the difference in temperature ಮೇಲೆ ಅದು ನನಗೆ ಡಿಫರೆನ್ಸ್ ಅಲ್ಲಿ ನನಗೆ ಬರುತ್ತೆ. ಓಕೆನಾ? ಈಗ ಒಂದು ಯಾವ್ದೋ ಒಂದು ನಾನು ಸಿಸ್ಟಮ್ ಅನ್ನ ತಗೊಳ್ತಾ ಇದ್ದೀನಿ. ಯಾವ್ದೋ ಒಂದು ಸಿಸ್ಟಮ್ ಟೆಂಪರೇಚರ್ 50 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಇದನ್ನ ಏನ್ ಮಾಡ್ತೀನಿ, ಐ ಅಲೋ ಇಟ್ ಟು ಕೂಲ್. ಅದನ್ನ ಕೂಲ್ ಮಾಡೋದಕ್ಕೆ ಮಾಡ್ತೀನಿ. ಕೂಲ್ ಮಾಡಿದಾಗ ಫೈನಲ್ ಟೆಂಪರೇಚರ್ ಏನಾಗುತ್ತೆ, ಇಟ್ ವಿಲ್ ಬಿ 40 ಡಿಗ್ರಿ ಅಷ್ಟೊತ್ತಿಗೆ ಬರುತ್ತೆ. ಓಕೆನಾ? ಇದು ನನಗೆ ಇನಿಷಿಯಲ್ ಆಯ್ತು, ಇದು ನನಗೆ ಫೈನಲ್ ಅಂತ. ಈಗ ನಾನು ರೇಟ್ ಆಫ್ ಕೂಲಿಂಗ್ ಅನ್ನ ನಾನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ರೇಟ್ ಆಫ್ ಕೂಲಿಂಗ್ ನಾನು ಅದನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಇನಿಷಿಯಲ್ ನೋಡಿ, ರೇಟ್ ಆಫ್ ಕೂಲಿಂಗ್ ಅಂತ ಹೇಳಿದ್ರೆ ಇನಿಷಿಯಲ್ ರೇಟ್ ಆಫ್ ಕೂಲಿಂಗ್, ಇನಿಷಿಯಲ್ ರೇಟ್ ಆಫ್ ಕೂಲಿಂಗ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಸರಿನಾ? ಹೀಗೆ ಕೂಲ್ ಮಾಡ್ತಾ ಇದ್ದೀನಿ, ಫೈನಲ್ ಟೆಂಪರೇಚರ್ ಏನಾಯ್ತು ಅಂದ್ರೆ ಕೂಲ್ ಆದ್ಮೇಲೆ ಇಟ್ ವಿಲ್ ರೀಚ್ ದಿ ಟೆಂಪರೇಚರ್. ಅದೇನಾಗುತ್ತೆ, ಫೈನಲ್ ಟೆಂಪರೇಚರ್ ಇಟ್ ಇಸ್ ರಿಟರ್ನ್ಸ್ ಟು 30 ಡಿಗ್ರಿ ಸೆಂಟಿಗ್ರೇಡ್ ಗೆ ರೀಚ್ ಆಗ್ತಿದೆ ಅಂತಂದ್ರೆ ಇನಿಷಿಯಲ್ ರೇಟ್ ಆಫ್ ಕೂಲಿಂಗ್ ಏನಾಗಬೇಕು, ದಟ್ ಇಸ್ ನಥಿಂಗ್ ಬಟ್ 50 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ. ಓಕೆ, ದಟ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ 20 ಡಿಗ್ರಿ ಅಂತ ಆಯ್ತು. ಅದೊಂದು ಇಂಟರ್ಮೀಡಿಯೇಟ್ ಟೆಂಪರೇಚರ್ ನಾನು ಏನ್ ಮಾಡಿ 30 ಡಿಗ್ರಿ ಅಂತ ತಗೊಂಡು ಫೈನಲ್ ಟೆಂಪರೇಚರ್, ಫೈನಲ್ ರೇಟ್ ಆಫ್ ಕೂಲಿಂಗ್ it is also directly proportional to final temperature ನನಗೆ 40 ಡಿಗ್ರಿ ಇತ್ತು, ಮೈನಸ್ 30 ಆಯ್ತು ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ 10 ಡಿಗ್ರಿ ಸೆಂಟಿಗ್ರೇಡ್. ಸೊ ಈ ತರ ನಾವೇನ್ ಮಾಡಬಹುದು, ಡಿಫರೆನ್ಸ್ ಇನ್ ಟೆಂಪರೇಚರ್ ಅಂದ್ರೆ ಸರೌಂಡಿಂಗ್ ಟೆಂಪರೇಚರ್ ನನಗೆ, ಸಾರಿ ದಿಸ್ ಇಸ್ ನಥಿಂಗ್ ಬಟ್ ದಿ ಸರೌಂಡಿಂಗ್ ಟೆಂಪರೇಚರ್. ಇಫ್ ದಿ ಸರೌಂಡಿಂಗ್ ಟೆಂಪರೇಚರ್ ಇಸ್ 30 ಡಿಗ್ರಿ, ನೀವು 50 ಡಿಗ್ರಿಯಲ್ಲಿ ಒಂದು ಟೀ ಅನ್ನ ಇಟ್ಟಿದ್ದೀರಾ ಅಂತ ಹೇಳಿ ಕೂಲ್ ಆಗ್ಬೇಕು ಅಂದ್ರೆ ಇನಿಷಿಯಲ್ ರೇಟ್ ಆಫ್ ಕೂಲಿಂಗ್ 50 degree minus 30 degree is equal to 20, and this final rate of cooling, that is 40 minus 30 is equal to 10 ಅಂತ ಆಗಿದೆ. ಅಂದ್ರೆ rate of cooling it is decreases with time. ಇದು ನೆನಪಿಟ್ಕೊಬೇಕು ನೀವು, rate of cooling decreases with time, ಓಕೆ. ನಿಮಗೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಇತ್ತು. ಸೊ ಆ ಎಕ್ಸ್ಪೆರಿಮೆಂಟ್ ಅನ್ನು ನಾವು ಕಂಡಕ್ಟ್ ಮಾಡಿದಾಗ ಒಂದು 80 ಡಿಗ್ರಿಯಲ್ಲಿ ನಾವು ವಾಟರ್ ನ ತಗೊಂಡಿರ್ತೀವಿ. ಫಸ್ಟ್ ಏನಾಗುತ್ತೆ, ಅದು ಫಾಸ್ಟ್ ಆಗಿ ಟೆಂಪರೇಚರ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಬಟ್ ವೆನ್ ಇಟ್ ಅಪ್ರೋಚಸ್ ಟು ರೂಮ್ ಟೆಂಪರೇಚರ್ ಹತ್ರ ಬರ್ತಿದ್ದಂಗೆ ದಿಸ್ ಟೈಮ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋದ್ರು ರೇಟ್ ಆಫ್ ಕೂಲಿಂಗ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಹಾಗಾದ್ರೆ ಏನಿದು ಸ್ಟೇಟ್ಮೆಂಟ್ ಅಂತ ನಾವು ನೋಡೋಣ. ಓಕೆ, ಸ್ಟೇಟ್ಮೆಂಟ್. The statement is helpful statement. The rate of cooling of a body is directly proportional to difference in the temperature of the body, and its surroundings, provided the difference in
difference in temperature is small. Difference in temperature is small. ಏನಿದೆ ಅದು that is nothing but dt divided by dt. That is rate of cooling. Okay, temperature. Okay, it is directly proportional to T minus Ts. T minus Ts. Okay, so adana constant k anta adana ಹಾಕ್ತಾರೆ. dt is equal to k into it is T minus Ts. This is the relation. Okay, this is the relation. ಇಲ್ಲಿ T ಅನ್ನೋದು, this T is nothing but temperature of body. Temperature of the body, and Ts is temperature of surrounding. Temperature of surrounding. Okay, okay, ಈ equation ನಾವು ನೆನಪಿಟ್ಕೊಳ್ಳೋಣ. Okay, ಈಗ ಏನಾದ್ರು ಒಂದು ಕೇಸ್ ಒಳಗೆ, so this is okay, this is about the statement. ನೆಕ್ಸ್ಟ್ ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ರೇಟ್ ಆಫ್ ಕೂಲಿಂಗ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಸೊ ದೇರ್ ವಿಲ್ ಬಿ ಅ ಡಿಫರೆಂಟ್ ಫಾರ್ಮುಲಾ ಆಲ್ಸೋ ಟು ಯೂಸ್. ಓಕೆನಾ, ಈಗ ಏನಿದೆ ಒಂದು ಸಿಸ್ಟಮ್ ಇದೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಸಿಸ್ಟಮ್. ಇದ್ರ ಟೆಂಪರೇಚರ್ ನನಗೆ ಇನಿಷಿಯಲ್ ಟೆಂಪರೇಚರ್ ನನಗೆ ಥೀಟಾ ಅಂತ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಇನಿಷಿಯಲ್. ಓಕೆ, ಇನಿಷಿಯಲ್. ಆಫ್ಟರ್ ಸಮ್ ಟೈಮ್ ಆದ್ಮೇಲೆ ಏನಾಗುತ್ತೆ, ಇಟ್ ವಿಲ್ ಕೂಲ್ ಆಗುತ್ತೆ. ಕೂಲ್ ಆದಾಗ ಇಟ್ ವಿಲ್ ರೀಚ್ ದಿ ಟೆಂಪರೇಚರ್ ಆಫ್ TF ಅಂದ್ರೆ ಫೈನಲ್ ಟೆಂಪರೇಚರ್. This is my initial ಆಯ್ತು, this will be final. ಎಲ್ಲೋ ಒಂದು ಮಿಡ್ಲ್ ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ರೀಚ್ ದಿ ಟೆಂಪರೇಚರ್ ಆಫ್ T ಅನ್ನೋದು ನನಗೆ ಟೆಂಪರೇಚರ್ ಗೆ ರೀಚ್ ಆಗುತ್ತೆ. ಈ ಟೆಂಪರೇಚರ್ T ಅಲ್ಲಿ ರೀಚ್ ಆದಾಗ ಇಲ್ಲಿ ನಾನು ಟೆಂಪರೇಚರ್ ನಾನು ಫೈಂಡ್ ಔಟ್ ಮಾಡ್ಕೊಂಡ್ರೆ ಎಟ್ ದಿಸ್ ಸ್ಟೇಜ್ ಒಳಗೆ ನಾನು ಟೆಂಪರೇಚರ್ ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಆ ಟೆಂಪರೇಚರ್ ಏನಾಗಬೇಕು, ಇಟ್ ಇಸ್ ದಿ ಎವರೇಜ್ ಆಫ್ ದಿ ಬೋತ್ ದಿ ಟೆಂಪರೇಚರ್. ಓಕೆ, ಅದು ಹೀಗಿರುತ್ತೆ. ಎವರೇಜ್ ಅಂತ ಹೇಳಿದ್ರೆ ಆರ್ ಮೀನ್ ಅಂತ ಹೇಳ್ತೀವ TI plus TF divided by 2 ಅಂತ. ಓಕೆ, ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ನಾವು ಇಕ್ವೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಸಾಲ್ವ್. ನೋಡಿ, ನಾವು ಇನಿಷಿಯಲಿ ಯಾವ್ದೋ ಒಂದು ನೀವು ತಗೊಂಡಿದ್ದೀರಾ ಸಿಸ್ಟಮ್ ಅನ್ನ, ಅದ್ರ ಇನಿಷಿಯಲ್ ಟೆಂಪರೇಚರ್ ನನಗೆ TI ಅಂತ ಇದೆ. ಆಮೇಲೆ ಏನಾಗುತ್ತೆ, ಆಫ್ಟರ್ ಕೂಲಿಂಗ್ ಅದೇನಾಗುತ್ತೆ, ಅಂಡರ್ಗೋ ಕೂಲಿಂಗ್. ಕೂಲ್ ಆದಾಗ ಫೈನಲ್ ಟೆಂಪರೇಚರ್ ರೀಚಸ್ TF ಅಂತ. ಯಾವ್ದೋ ಒಂದು ಇಂಟರ್ಮೀಡಿಯೇಟ್ ಸ್ಟೇಟ್. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಇಂಟರ್ಮೀಡಿಯೇಟ್. ಓಕೆ, ಇಂಟರ್ಮೀಡಿಯೇಟ್ ಸ್ಟೇಟ್ ಅಲ್ಲಿ ತಗೊಂಡಾಗ ಅಲ್ಲಿ ನಾನು ಟೆಂಪರೇಚರ್ ನ ಫೈಂಡ್ ಔಟ್ ಮಾಡಿದ್ರೆ ದ ಟೆಂಪರೇಚರ್ ಈಸ್ ಅದೇ ಅಂತ ಎವರೇಜ್ ಆಫ್ ದಿ ಟೆಂಪರೇಚರ್ ಆಗುತ್ತೆ. ದಟ್ ಇಸ್ TI plus TF divided by 2 ಅಂತ. ಆ ಕೇಸ್ ಒಳಗೆ ನಾವು ರೇಟ್ ಆಫ್ ಕೂಲಿಂಗ್, ಓಕೆ, ರೇಟ್ ಆಫ್ ಕೂಲಿಂಗ್ ಇಸ್ ಈಕ್ವಲ್ ಟು ದಟ್ ಇಸ್ ಫಾಲ್ ಇನ್ ಟೆಂಪರೇಚರ್. ಓಕೆ, ನಾವು ಹೇಳಿದ್ವಾ ಫಾಲ್ ಇನ್ ಟೆಂಪರೇಚರ್ ಡಿವೈಡೆಡ್ ಬೈ ಇಟ್ ವಿಲ್ ಬಿ ಟೈಮ್ ಟೇಕನ್. ಓಕೆ, ಡಿವೈಡ್ ಬೈ ಇಟ್ ವಿಲ್ ಬಿ ಟೈಮ್ ಟೇಕನ್. ಅದು ಯಾವ್ದಕ್ಕೆ ಈಕ್ವಲ್ ಆಗಿದೆ ಅಂದ್ರೆ ದಟ್ ಇಸ್ ಬಟ್ ರೇಟ್ ಆಫ್ ಕೂಲಿಂಗ್ ಅಂದ್ರೆ initial temperature minus final temperature divided by it will be so time taken. Okay, fall in temperature initial minus final divided by time ಅನ್ನೋದು ನನಗೆ delta T ಅಂತ ಹೇಳಿದ್ರೆ delta T ಆಯ್ತು. It is directly proportional to T minus TS ಅಂತ. T minus TS. ಈ T ಅನ್ನ ನಾವು ಹೇಗೆ ಬರ್ಕೋಬಹುದು ಅಂತ ಹೇಳಿ it is TI minus theta I minus theta F delta T ಓಕೆ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಕೆ ನ ಹಾಕೊಳ್ತಾ ಇದೀನಿ. ಈ ಟಿ ಅನ್ನೋದು ಎಟ್ ದಿಸ್ ಸ್ಟೇಜ್ ಒಳಗೆ, ಈ ಇಂಟರ್ಮೀಡಿಯೇಟ್ ಸ್ಟೇಜ್ ಒಳಗೆ ಈ ಟಿ ಅನ್ನ ನಾವೇನ್ ಮಾಡಬಹುದು, ಇಟ್ ಇಸ್ ನಥಿಂಗ್ ಬಟ್ TI ಪ್ಲಸ್ TF ಡಿವೈಡ್ ಬೈ 2 ಆಯ್ತು, ಮೈನಸ್ ಇಟ್ ಇಸ್ ನಥಿಂಗ್ ಬಟ್ TS. ಓಕೆ, ಈ ರಿಲೇಷನ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಅಂದ್ರೆ ಅವ್ರು ಹೇಗೆ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಒಂದು ಹಾಟ್ ವಾಟರ್ ಕಂಟೈನರ್ ಇದೆ. ಫಸ್ಟ್ ಟೆಂಪರೇಚರ್ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ 70 ಡಿಗ್ರಿ ಇಂದ ನನಗೆ 65 ಡಿಗ್ರಿಗೆ ಫಾಲ್ ಆಗುತ್ತೆ ಅಟ್ ಟೈಮ್ T1 ಅಲ್ಲಿ. ಆಮೇಲೆ ಏನಾಗುತ್ತೆ 65 ಡಿಗ್ರಿಯಿಂದ 60 ಡಿಗ್ರಿ ರೀಚ್ ಆಗುತ್ತೆ ಅಟ್ ಟೈಮ್ T2 ಅಲ್ಲಿ. ದೆನ್ 60 ಡಿಗ್ರಿಯಿಂದ 55 ಡಿಗ್ರಿಗೆ ಅದೇನಾಗುತ್ತೆ ಅಂಡ್ ಟೈಮ್ T3 ಅಲ್ಲಿ ಚೇಂಜ್ ಆಗ್ತಿದ್ರೆ ರೇಟ್ ಆಫ್ ಕೂಲಿಂಗ್ ಅನ್ನು ನೀವು ಫೈಂಡ್ ಔಟ್ ಮಾಡಿ ಅಂತ ನಮಗೆ ಕೇಳ್ತಾರೆ. ಈ ಕೇಸ್ ಒಳಗೆ ನಾ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಇದನ್ನ ನಾನು ತಗೊಂಡ್ರೆ ದಿಸ್ ವಿಲ್ ಬಿ ಇನಿಷಿಯಲ್ ಥೀಟಾ ಏನಾಗುತ್ತೆ, ದಿಸ್ ವಿಲ್ ಬಿ ಫೈನಲ್ TF ಅಂತ ತಗೊಂಡು ನಾನು ಸಾಲ್ವ್ ಮಾಡಬೇಕು. therefore this equation is very helpful. ಇದು ನನಗೆ ತುಂಬಾ ಯೂಸ್ಫುಲ್ ಇಕ್ವೇಶನ್ ಆಗಿ ನಿಮಗೆ ಕಾಣಿಸುತ್ತೆ. ಓಕೆ, so we will solve last 2 problems on this chapter. ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ನಮಗೆ ಇಕ್ವೇಶನ್ ಹೇಗೆ ಅಂತ ಗೊತ್ತಾಗುತ್ತೆ. ಓಕೆನಾ, ಸೊ ಫಸ್ಟ್ ಪ್ರಾಬ್ಲಮ್ ಇದ್ರೊಳಗೆ ಫಸ್ಟ್ ಪ್ರಾಬ್ಲಮ್ a liquid okay cools from 70 degrees centigrade to 60 degrees centigrade in 5 minutes. Calculate
ಹೇಗಿರುತ್ತೆ ಪ್ರಾಬ್ಲಮ್ ಅದು? ಕ್ಯಾಲ್ಕುಲೇಟ್ ದಿ ಟೈಮ್ in which it cools from 60 degrees centigrade to 50 degrees centigrade if temperature of surrounding is 30 degree centigrade. ನೋಡಿ ಹೀಗೆ ಕೊಟ್ಟಿರ್ತಾರೆ. ಎರಡೆರಡು ಇಕ್ವೇಶನ್ ಕೊಟ್ಟಿರ್ತಾರೆ. ಲಿಕ್ವಿಡ್ ಕೂಲ್ಸ್ ಫ್ರಮ್ ಫಸ್ಟ್ ಏನಾಗ್ತದೆ 70 ಡಿಗ್ರಿ ಸೆಂಟಿಗ್ರೇಡ್ ಇಂದ 60 ಡಿಗ್ರಿ ಕೂಲ್ ಆಗ್ತದೆ ಇನ್ 5 ಮಿನಿಟ್ಸ್ ಅಲ್ಲಿ. ಕ್ಯಾಲ್ಕುಲೇಟ್ ದಿ ಟೈಮ್ ಟೇಕನ್ ವೆನ್ ಇಟ್ ಕೂಲ್ಸ್ ಫ್ರಮ್ 60 ಡಿಗ್ರಿ ಇಂದ 50 ಡಿಗ್ರಿ. 60 ಇಂದ 50 ಡಿಗ್ರಿಗಳು ಕೂಲ್ ಆಗ್ಬೇಕಾದ್ರೆ ಎಷ್ಟು ಟೈಮ್ ಅದು ತಗೊಳುತ್ತೆ ಅನ್ನೋದನ್ನ ಏನ್ ಮಾಡ್ಬೇಕು ನಾನು? ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು ನಾನು? ಫಾರ್ಮುಲಾ ಬರ್ಕೋಬೇಕು. Ti minus Tf divided by delta T is equal to K into Ti plus Tf divided by it will be 2 minus it is Ts. Ts ಅಂತ ಹೇಳಿದ್ರೆ theta S is nothing but surrounding temperature. So this will be a surrounding temperature. then ಅದು ಅವರು ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡ್ಬೇಕು ನಾನು? 70 ಡಿಗ್ರಿ ಸೆಂಟಿಗ್ರೇಡ್ ಇಂದ 60 ಡಿಗ್ರಿ ಸೆಂಟಿಗ್ರೇಡ್ ಗೆ ಲಿಕ್ವಿಡ್ ಕೂಲ್ ಆಗ್ತಿದೆಯಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಈ ಎಬ್ಬೋ ಇಕ್ವೇಶನ್ ಹಾಕಬೇಕು. ಓಕೆ, ಅವಾಗ ಏನಾಯ್ತು? ದಿಸ್ ಇಸ್ ನಥಿಂಗ್ ಬಟ್ ಥೀಟಾ ಆಯ್ತು. ದಿಸ್ ವಿಲ್ ಬಿ ಥೀಟಾ. ಅಂದ್ರೆ ಏನಾಗುತ್ತೆ ಇಲ್ಲಿ ನನಗೆ 70 ಮೈನಸ್ 60 ಅಂತ ಆಯ್ತು. ಟೈಮ್ ಎಷ್ಟು ಅವ್ರು ಕೊಟ್ಟಿದ್ದಾರೆ? 5 ಮಿನಿಟ್ಸ್ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆ ಏನ್ ಮಾಡ್ಬೇಕು? 5 ಮಿನಿಟ್ಸ್ 5 ಇಸ್ ಈಕ್ವಲ್ ಟು ಕೆ ಇಂಟು ಇಲ್ಲಿ ಏನಾಗಬೇಕು? 70 ಪ್ಲಸ್ 60 ಡಿವೈಡ್ ಬೈ 2 ಆಯ್ತು. ಮೈನಸ್ ಸರೌಂಡಿಂಗ್ ಟೆಂಪರೇಚರ್ ಕೊಡಿ, ಇಟ್ ಇಸ್ ನಥಿಂಗ್ ಬಟ್ 30 ಡಿಗ್ರಿ. ಇಟ್ ಇಸ್ ನಥಿಂಗ್ ಬಟ್ 30 ಅಂತ. ಇದನ್ನೀಗ ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಏನು ಸಾಲ್ವ್ ಮಾಡ್ಕೊಂಡ್ರೆ ಏನ್ ಬರ್ತದೆ? 60 70 ಮೈನಸ್ 60 ಅಂದ್ರೆ 10 ಆಯ್ತು. 10 ಡಿವೈಡ್ ಬೈ 5 ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ 2. 2 ಇಸ್ ಈಕ್ವಲ್ ಟು k ಇಂಟು 70 ಪ್ಲಸ್ 60 ಅಂತ ಹೇಳಿದ್ರೆ 130. 130 ಡಿವೈಡೆಡ್ ಬೈ ಓಕೆನಾ? ಸೊ 70 ಪ್ಲಸ್ 70 ಪ್ಲಸ್ ಏನ್ ಹೇಳ್ತೀವಿ? 70 ಪ್ಲಸ್ 60 ಮಾಡ್ತಾ ಇದ್ದೀರಾ ಅಂತ ಇಟ್ ಇಸ್ 130 ಬಂತು. 130 divided by ನೀವು 2 ಮಾಡ್ತೀರಾ ಅಂತ ಹೇಳಿ ಇಟ್ ಇಸ್ ನಥಿಂಗ್ ಬಟ್ 65 ಅಂತ. ಸೊ here you have to write it as 65 into minus it is 30 degree. ಓಕೆ, 65 minus 30 ಮಾಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ 35 ಬರುತ್ತಾ? k into it is 35 is equal to ಇಲ್ಲಿ ನನಗೆ 2 ಅಂತ. ಇದನ್ನ ಏನ್ ಮಾಡೋಣ? ನಾನು ಇಕ್ವೇಶನ್ 1 ಅಂತ ತಗೊಳ್ಳಿ. ಇದು ಫಸ್ಟ್ ಕೇಸ್ ಅಲ್ಲಿ ಆಯ್ತು. ಸೆಕೆಂಡ್ ಕೇಸ್ ಏನಾಗ್ತಿದೆ ಅಂತ ಹೇಳಿದ್ರೆ 60 ಡಿಗ್ರಿ ಸೆಂಟಿಗ್ರೇಡ್ ಇಂದ ಇಟ್ ಇಸ್ ಕೂಲಿಂಗ್ ಫ್ರಮ್ 60 ಡಿಗ್ರಿ 70. ಇಲ್ಲಿ ನನಗೆ ಟೈಮ್ ಅನ್ನು ಅವರು ಕೊಟ್ಟಿಲ್ಲ. ಇದೇನಾಯ್ತು? ನನಗೆ ಇನಿಷಿಯಲ್ ಟೀಟಾ ಆಯ್ತು. ಇದು ನನಗೆ ಫೈನಲ್. ಇಲ್ಲಿ ಏನ್ ಮಾಡ್ಬೇಕು? 60 ಮೈನಸ್ 50 ಡಿವೈಡ್ ಬೈ ಟೈಮ್ ಅನ್ನ ಟಿ ಅಂತ ಇಟ್ಕೊಳ್ತೀನಿ ಇಸ್ ಈಕ್ವಲ್ ಟು ಕೆ ಇಂಟು ಇಟ್ ಇಸ್ 60 ಪ್ಲಸ್ ಇಟ್ ಇಸ್ 50 ಡಿವೈಡ್ ಬೈ 2 ಮೈನಸ್ ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ 30 ಅಂತ. ಸೊ ಈಗ ನಾವು ಸಾಲ್ವ್ ಮಾಡ್ಕೊಂಡು 50 ಅಗೇನ್ ಇಲ್ಲಿ ಏನಾಯ್ತು? 10 ಡಿವೈಡೆಡ್ ಬೈ ಟಿ ಆಯ್ತು. 10 ಡಿವೈಡ್ ಬೈ ಟಿ ಇಸ್ ಈಕ್ವಲ್ ಟು k into it is 55. okay, 110 ಆಗುತ್ತೆ. it is 30 ಅಂತ ಆಯ್ತು. that implies 10 divided by t is equal to k into 25 ಅಂತ ಆಯ್ತು. k into ಇದನ್ನ equation number 2. ನನಗೆ ಏನು ಬೇಕು? t ಬೇಕಲ್ವಾ? therefore equation 2 divided by ಅಥವಾ equation 1 divided by 2 ಅಂತ ಬರುತ್ತೆ. this implies 2 divided by 10 divided by t is equal to it is k into 35 divided by it is k into 25 ಅಂತ. k ಕ್ಯಾನ್ಸಲ್ ಆಯ್ತು. 2 1s are 2 5s ಆಯ್ತು. this implies it is t divided by 5 is equal to ಇಲ್ಲಿ 2 5 5s are 5 7s ಆಯ್ತು. ಅವಾಗ ಏನಾಗಿದೆ? 7 divided by 5. ಈ 5 ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ t is equal to 7 minutes ಆಯ್ತು. okay, minutes. so this is the answer for this. t is equal to 7 minutes. So now ಗೊತ್ತಾಯ್ತಾ ಇದು? so that is very important. ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್. so this is the last problem. so ಒಂದು ಯಾವುದೋ ಒಂದು ಲಿಕ್ವಿಡ್ ಇದೆ. ಇಟ್ಸ್ ಟೆಂಪರೇಚರ್ 80 ಡಿಗ್ರಿ ಸೆಂಟಿಗ್ರೇಡ್ ಇಂದ 60 ಡಿಗ್ರಿ ಸೆಂಟಿಗ್ರೇಡ್ ಆಗ್ತಿದೆ ಇನ್ 5 ಮಿನಿಟ್ಸ್. ಓಕೆ, 5 ಮಿನಿಟ್ಸ್ ಒಳಗೆ ಅದು ಕೂಲ್ ಆಗ್ತಿದೆ. ಆಮೇಲೆ 60 ಡಿಗ್ರಿ ಸೆಂಟಿಗ್ರೇಡ್ ಇಂದ 50 ಡಿಗ್ರಿ ಸೆಂಟಿಗ್ರೇಡ್ ಇನ್ 4 ಮಿನಿಟ್ಸ್. ಓಕೆ, 4 ಮಿನಿಟ್ಸ್ ಒಳಗೆ ಅದು ಚೇಂಜ್ ಆಗುತ್ತೆ. ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್, ಸೇಮ್ ಮೆಥಡ್ ಇದು ಮಾಡೋದು, ಕ್ಯಾಲ್ಕುಲೇಟ್ ಸರೌಂಡಿಂಗ್ ಟೆಂಪರೇಚರ್.
temperature. Surround temperature find out ಮಾಡಿ. ಅದೇ ಬೇಕಾದ್ರೆ ನಿಮ್ಗೆ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. A is equal to 20 degrees centigrade, B is equal to 30 degrees centigrade, C is equal to 35 degrees centigrade, and D is equal to 50 degrees centigrade. Same method ಅಲ್ಲಿ ಮಾಡಬೇಕಾ? Okay, I will use the same method. So Ti minus Tf divided by it is delta T is equal to K into it is Ti plus Tf divided by 2 minus it is nothing but Ts. ಎರಡು equation ಗಳು ಬರ್ತಾ ಹೋಗುತ್ತೆ. ಫಸ್ಟ್ ಏನ್ ಮಾಡಬೇಕು, 80 ಡಿಗ್ರಿ ಸೆಂಟಿಗ್ರೇಡ್ ಇಂದ 60 ಡಿಗ್ರಿ ಸೆಂಟಿಗ್ರೇಡ್ ಮಾಡಬೇಕು ಅಂತ ಹೇಳಿ ಇಟ್ ಇಸ್ 80 minus 60 divided by T ಕೊಟ್ಟಿದ್ದಾರೆ, ಇಟ್ ಇಸ್ 5 minutes ಕೊಟ್ಟಿದ್ದಾರೆ. 5 is equal to K into it is 80 plus 60 divided by it is 2 minus theta s. ಇದು ನಮಗೆ ಗೊತ್ತಿದೆ. ಇದನ್ನ ನಾವು ಸಾಲ್ವ್ ಮಾಡ್ಕೊಂಡ್ರೆ, so if you solve this, so 80 minus 60 20 divided by 5 ಅಂತ ಹೇಳಿದ್ರೆ it is nothing but 4 ಆಯ್ತು. 4 is equal to K into, so ಇದು ನನಗೆ 70 140 divided by 1 70 ಆಯ್ತು, minus it will be Ts ಅಂತ 70 equation 1 ತಗೊಂಡು. ಆಮೇಲೆ ಏನ್ ಮಾಡ್ಬೇಕು, you have to take ಎಷ್ಟಿದೆ ಅದು 60 ಡಿಗ್ರಿ ಇಂದ, so it is 50 ಡಿಗ್ರಿಗೆ ಕನ್ವರ್ಟ್ ಆಗ್ತಿದೆ ಅಂತ ಹೇಳಿದ್ರೆ it is 50 minus 60 minus 50 divided by the time ಎಷ್ಟಿದೆ 4 ಅಂತಿದೆ is equal to here K into it is 60 plus it is 60 plus it is 50 divided by 2 minus theta is ಅಂತ. ಇದನ್ನು ಮತ್ತೆ ಸಾಲ್ವ್ ಮಾಡ್ಕೊಂಡ್ರೆ, so you are getting the equation as it is 5 divided by 2 is equal to K into 55 minus theta ಅಂತ ಬರ್ತಿದೆನಾ. equation number 2 ತಗೊಂಡು ಎರಡು equation ಏನ್ ಮಾಡಬೇಕು, therefore equation divide ಮಾಡಬೇಕು. equation 1 divided by 2 implies equation 1 ಅಂತ ಹೇಳಿದ್ರೆ 4 ಆಯ್ತು, 4 divided by 5 divided by 2 is equal to K into 70 minus theta s ಆಯ್ತು divided by K into it is 55 minus theta. Okay, this implies ಇದೇನಾಗುತ್ತೆ ನನಗೆ 8 divided by 5, 8 divided by 5 is equal to K cancel ಆಯ್ತು, it is 70 minus theta s divided by it is 55 minus theta. ಇದನ್ನ ನೀವೇನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿ ಇದನ್ನ ಸಾಲ್ವ್ ಮಾಡಬೇಕು. that is 8 into 55 minus theta is equal to 5 into 70 minus theta s. okay, this is also theta s. ಇದು theta s. okay na. ಈಗ ಇದನ್ನ ನೀವೇನ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡಿದ್ರೆ 8 into 55 ಮಾಡಿದ್ರೆ it will be 440 minus 8 theta s is equal to it is 350 minus 5 theta s ಅಂತ ಬರುತ್ತೆ. ಸಾಲ್ವ್ ಮಾಡಿದ್ರೆ, so ಸಾಲ್ವ್ ಮಾಡಿದ್ರೆ getting 3 theta is equal to 90 degree ಅಂತ ಬರುತ್ತೆ. this implies theta is equal to 30 degree centigrade ಅಂತ ಬರುತ್ತೆ. so okay, this theta is equal. so this is all about this chapter, Newton's law of cooling is the last. okay na. in CET ನಿಮ್ಮ ಹತ್ರ ಬುಕ್ಸ್ ಗಳಿದೆ, ಅದರಲ್ಲಿರೋ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿ. ಇನ್ನು ಯಾವ್ದಾರ ಒಂದು ಕ್ಲಾಸ್ ಗೆ we will solve the remaining problems. okay, ಏನಾದರೂ ಡೌಟ್ ಇದ್ರೆ, ಏನಾದ್ರು ಅರ್ಥ ಆಗ್ತಿದ್ರೆ you can ask me. okay, ಅಲ್ಲಿ ಕಾಲೇಜ್ ನಂಬರಿಗೆ ಫೋನ್ ಮಾಡಿ ಇನ್ಫಾರ್ಮ್. okay, thank you.